ಓಕೆ, ವೆಲ್ಕಮ್ ಟು ಕವಿತಾ ದೀಪ ಕುಕಿಂಗ್ ಬ್ಲಾಗ್ಸ್. ಇಲ್ಲೊಂದು ಒಳ್ಳೆ ಮೊಟ್ಟೆ ಸಾರು ಹೇಗೆ ಮಾಡೋದಂತ ನೋಡೋಣ. ಈ ಮೊಟ್ಟೆ ಸಾರು ಬೆಸ್ಟ್ ಕಾಂಬಿನೇಷನ್ ವಿತ್ ರಾಗಿ ಮುದ್ದೆ. ಓಕೆನಾ, ನಾನು ಯೂಶ್ವಲಿ ಒನ್ ಟೈಮಿಗೆ ರಾತ್ರಿ ಏನಾದರೂ ಏನೋ ಮಾಡಿಲ್ಲ ಅಂದರೆ ನಾನು ಮೊಟ್ಟೆ ಸಾರು ಮತ್ತು ಮುದ್ದೆ ಮಾಡ್ಕೊತೀನಿ. ಅನ್ನ ಏನು ಮಾಡ್ಕೊಳಕ್ಕೆ ಹೋಗಲ್ಲ, ಜಸ್ಟ್ ಮೊಟ್ಟೆ ಸಾರು ಮತ್ತು ಮುದ್ದೆ ಮಾಡಿಕೊಂಡು ಅವತ್ತಿನ ಡಿನ್ನರ್ ಕಂಪ್ಲೀಟ್ ಮಾಡ್ಕೊತೀವಿ. ಸೊ ನಾನಿಲ್ಲಿ ಒಂದು 4 ಮೊಟ್ಟೆ ಹಾಕಿ ಮೊಟ್ಟೆ ಸಾರು ಮಾಡೋಣ ಅಂತ ಅಂದ್ಕೊತಿದ್ದೀನಿ. ಸೊ ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಆನಿಯನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ರುಬ್ಕೊಳ್ಳೋಕ್ಕೆ ಒಂದು ಈರುಳ್ಳಿ, ಚೂರು ಜೀರಿಗೆ ಮೆಣಸು, ಒಂದು ಹಾಫ್ ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಹಾಕೊಂಬೇಡಿ, ಅದೇ ಸ್ಮೆಲ್ ಆದರೂ ಚೆನ್ನಾಗಿರಲ್ಲ ಮೊಟ್ಟೆ ಸಾರಿಗೆ. ಆದಷ್ಟು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಕಬೇಕು. ಸ್ವಲ್ಪ ಕಾಯಿ, ಆಮೇಲೆ ಸ್ವಲ್ಪ ಒಂದು ಹಾಫ್ ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಚಿಲ್ಲಿ ಪೌಡರು, ಹಾಫ್ ಸ್ಪೂನ್ ಗರಂ ಮಸಾಲ ಪೌಡರು ಹಾಕ್ಕೊಂಡು, ನೀವು ಕಲ್ಲುಪ್ಪು ಹಾಕ್ತೀರಿ ಅಂದರೆ ಕಲ್ಲುಪ್ಪು ಕೂಡ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಆದಷ್ಟು ಫೈನಾಗಿ ರುಬ್ಕೊಬೇಕು, ಅಂದರೆ ತುಂಬ ನುಣ್ಣಗೆ ರುಬ್ಕೊಬೇಕು. ಚಕ್ಕೆ ಲವಂಗ ಕೂಡ ಆ್ಯಡ್ ಮಾಡಬೇಕು. ಚಕ್ಕೆ ಲವಂಗ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ನುಣ್ಣದಾಗಿ ರುಬ್ಕೊಳ್ಳಿ. ನೋಡಿ ನಾನು ತೋರಿಸ್ತೀನಿ. ಸೊ ಈ ಥರ ಆದಷ್ಟು ಚೆನ್ನಾಗಿ ಫೈನ್ ಪೇಸ್ಟ್ ಆಗಿರಬೇಕು. ಇವಾಗ ಈರುಳ್ಳಿ ಚೆನ್ನಾಗಾಗಿದೆ ಅಲ್ಲ, ಅದಕ್ಕೆ ಹಾಕಿ ನೀರೆಷ್ಟು ಬೇಕೋ ಹಾಕಿ ಫಸ್ಟ್ ಅದನ್ನು ಹಸಿ ಸ್ಮೆಲ್ ಹೋಗೋ ಅಷ್ಟು ಫ್ರೈ ಮಾಡ್ಕೊಳ್ಳಿ. ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಹಾಕಲ್ಲ, ನಾವು ರುಬ್ಬಕ್ಕೆ ಹಾಕಿಲ್ಲ ಅಂದರೆ ಈ ಟೈಮಲ್ಲಿ ಉಪ್ಪು ಸೇರಿಸ್ಕೊಳ್ಳಿ. ಉಪ್ಪು ಸೇರಿಸ್ಬಿಟ್ಟು ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅದನ್ನು ನೋಡಿಕೊಂಡು ಒಂದು ಮುಚ್ಚಿಡಿ. ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್ ಆದರೂ ಮುಚ್ಚಿಡಬೇಕು, ಆಯಿತಾ. ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ದು ಮಧ್ಯ ಒಂದು 2-3 ನಿಮಿಷ ಕೈ ಆಡಿಸ್ಕೊತಾ ಇರಬೇಕು. 3 ಮಿನಿಟ್ಸ್ 5 ಮಿನಿಟ್ಸ್ಗೆ ಒಂದ್ಸಲ ಕೈ ಆಡಿಸ್ಕೊಂಡು ಸಿಮ್ಮಲ್ಲಿ ಒಂದು ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದು ಎಣ್ಣೆ ಬಿಟ್ಕೊಳ್ಬೇಕು. ನಾನು ತೋರಿಸ್ತೀನಿ ಯಾವಾಗ ಆಗಿದೆ ಅಂತ, ಓಕೆನಾ. ಅಕಸ್ಮಾತ್ ಗಟ್ಟಿ ಆಗ್ತಿದೆ ಕುದಿಬೇಕಿದ್ರೆ ಅಂತ ಹೇಳಿದಾಗ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ನನಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತು, ಯಾಕಂದರೆ ಮತ್ತೆ ಮೊಟ್ಟೆ ಹಾಕಿದ್ಮೇಲೂ ಒಂದು 10 ಮಿನಿಟ್ಸ್ ಆದರೂ ಬೇಯಿಸ್ಕೊಬೇಕು. ಅವಾಗ ತುಂಬ ಗಟ್ಟಿ ಆಗುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ನಾನು ಸ್ವಲ್ಪ ಇದು ಆ್ಯಡ್ ಮಾಡಿಕೊಂಡೆ, ನೀರು ಆ್ಯಡ್ ಮಾಡಿ ಮತ್ತೆ ಬೇಯೋಕ್ಕಿಟ್ಟಿದ್ದೀನಿ. ಸೊ ಅದು ಚೆನ್ನಾಗಿ ಬೆಂದಮೇಲೆ ಎಣ್ಣೆ ಬಿಟ್ಕೊಳ್ಬೇಕು, ಸೈಡಲ್ಲಿ ಎಣ್ಣೆ ಬಿಟ್ಕೊಳ್ಳುತ್ತೆ, ಓಕೆನಾ. ಅಲ್ಲಿವರೆಗೂ ಆಲ್ಮೋಸ್ಟ್ 10 to 12 ಮಿನಿಟ್ಸ್ ಅಂತೂ ಚೆನ್ನಾಗಿ ಬೇಯಿಸ್ಕೊಬೇಕು. ಯಾಕಂದರೆ ಮೊಟ್ಟೆ ಹಾಕಿದ್ಮೇಲೆ ಒಂದು 10 ಮಿನಿಟ್ಸ್ ಮೊಟ್ಟೆ ಬೇಯ್ಕೊಂಡ್ರೆ ಸಾಕು ನಮಗೆ. ಸಾರು ಬೇಯಿಸೋ ಅವಶ್ಯಕತೆ ಇಲ್ಲ. ಸಾರನ್ನ ನೀವು ಚೆನ್ನಾಗಿ ಬೇಯಿಸ್ಕೊಂಡಿಲ್ಲ ಅಂದರೆ ಹಸಿ ಸ್ಮೆಲ್ ಬರುತ್ತೆ, ಓಕೆನಾ. ನಾನು ಜಸ್ಟ್ ಆವಾಗಷ್ಟೇ ಮೊಟ್ಟೆ ತೊಗೊಂಬಂದಿದ್ದು, ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು. ಹಾಗಾಗಿ ನಾನು ಡೈರೆಕ್ಟ್ ಇಲ್ಲೇ ಒಡೆದು ಬಿಡ್ತಿದ್ದೀನಿ. ಇಲ್ಲಾಂದರೆ ನೀವು ಒಂದು ಕಪ್ಪಿಗೆ ಹೊಡ್ಕೊಂಡು ನೋಡಿ ಚೆನ್ನಾಗಿದ್ದರೆ ಒಳಗಡೆ ಬಿಡಿ. ಒಂದೊಂದು ಸಲ ಮೊಟ್ಟೆ ಹಾಳಾಗ್ಬಿಟ್ಟಿದೆ, ಇಡೀ ಸಾಂಬಾರು ಹಾಳಾಗ್ಬಿಡುತ್ತೆ. ಸೊ ನೋಡ್ಕೊಳ್ಳಿ. ನಾನು ವಾಟರ್ ಟೆಸ್ಟ್ ಮಾಡಿದ್ದೀನಿ. ವಾಟ್ರಲ್ಲಿ ಈ ಮೊಟ್ಟೆನ ಬಿಟ್ಟೆ, ಅದು ಕೆಳಗೆ ಹೋಗಿ ಕೂತ್ಕೊಂಡ್ರೆ ಚೆನ್ನಾಗಿದೆ ಅಂತ, ಅರ್ಧಕ್ಕೆ ಬಂದರೆ, ಇಲ್ಲಾಂದರೆ ಫುಲ್ ಮೇಲೆ ತೇಲಿದ್ರೆ ಮೊಟ್ಟೆ ಹಾಳಾಗಿದೆ ಅಂತ. ಸೊ ನಾನು ಇಲ್ಲೊಂದು 4 ಮೊಟ್ಟೆ ಮಾಡ್ಕೊತಿದ್ದೀನಿ ಇಬ್ಬರಿಗೆ, ಮುದ್ದೆ ಜೊತೆಗೆ, ಮುದ್ದೆ ಮತ್ತು ಮೊಟ್ಟೆ ಸಾರು. ಅದೊಂದು 4 ಮೊಟ್ಟೆ ಹಾಕಿ ತಕ್ಷಣ ಏನು ಮಾಡಿಬಿಡಿ, ನೀವು ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ಜಸ್ಟ್ ಲಿಡ್ ಕ್ಲೋಸ್ ಮಾಡಿ ಒಂದು 5-6 ಮಿನಿಟ್ಸ್ ಅಂತೂ ಮುಟ್ಟೋಕ್ಕೆ ಹೋಗಬೇಡಿ. ಮುಟ್ಟಿದ್ರೆ ಮತ್ತೆಲ್ಲ ಮಿಕ್ಸ್ ಆಗಿಬಿಡುತ್ತೆ ಮೊಟ್ಟೆ, ಓಕೆನಾ. ಸೊ ಮುಟ್ಟಿದ್ರೆ ಜಸ್ಟ್ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯೋಕ್ಕೆ ಇಟ್ಕೊಳ್ಳಿ, ಓಕೆನಾ. ನೀವೇನು 5-6 ಮಿನಿಟ್ಸ್ ಅಂತೂ ಮುಟ್ಟಬಾರ್ದು. ಮುಟ್ಟಿದ್ರೆ ಮತ್ತೆಲ್ಲ ಕೆದ್ರಕೊಂಬಿಡುತ್ತೆ, ಲೈಕ್ ಎಲ್ಲ ಹರಡ್ಕೊಂಬಿಟ್ಟು ಸಾರಿಗೆಲ್ಲ ಬಿಟ್ಕೊಂಬಿಡುತ್ತೆ. ನಾಟ್ ರಿಕ್ವೈರ್ಡ್. ಒಂದು 6-7 ನಿಮಿಷ ಹಾಗೆ ಬಿಟ್ಬಿಡಿ, ನೋಡ್ಕೊಳ್ಳಿ ಹಾಗೆ, ಓಕೆನಾ. ಜಸ್ಟ್ ನಾನು ಇವಾಗ ಓಪನ್ ಮಾಡಿ ನೋಡ್ತೀನಿ, ನೋಡಿ ಏನಾಗಿದೆ ಅಂತ. ಓಪನ್ ಮಾಡಿದಾಗ ಓಕೆನಾ, ಆಲ್ಮೋಸ್ಟ್ ನೋಡಿ ಎಣ್ಣೆ ಸ್ವಲ್ಪ ಸೈಡಲ್ಲೆಲ್ಲ ಬಿಟ್ಕೊತಾ ಇದೆ. ಮೊಟ್ಟೆನೂ ಆಲ್ಮೋಸ್ಟ್ ಒಂದು ಹಾಫ್ ಅಷ್ಟು ಆಗಿದೆ, ಕೆಳಗಡೆದಾಗಿದೆ. ಬಟ್ ಮೇಲ್ಗಡೆದನ್ನು ನಾನು ಜಸ್ಟ್ ಫ್ಲಿಪ್ ಮಾಡ್ಕೊತೀನಿ. ಇನ್ನೊಂದು ಕಡೆ ನಿಧಾನಕ್ಕೆ ತಿರುಗಿಸ್ಕೊಳ್ಬೇಕು. ಆದಷ್ಟು ಒಂದು ಸಾಫ್ಟಾಗಿರೋ ಸ್ಪ್ಯಾಚುಲ ತೊಗೊಂಡು ಜಸ್ಟ್ ಅದನ್ನು ಇನ್ನೊಂದು ಸೈಡಿಗೆ ತಿರುಗಿಸ್ಕೊಳ್ಳಿ, ಓಕೆನಾ. ನೋಡಿ ಎಲ್ಲೂ ಬಿಟ್ಕೊತಿಲ್ಲ, ಆರಾಮಾಗಿ ಏನು ಮೊಟ್ಟೆ ಬಿಟ್ಟಿದ್ದೀವಿ ಅದು ಎದ್ದೇಳ್ತಾ ಇದೆ. ಸೊ ಅದನ್ನು ಹಾಕ್ಕೊಂಡು ಅದನ್ನು ಇನ್ನೊಂದು ಕಡೆಗೆ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ ಎಲ್ಲ ರೆಡಿ ಆದಮೇಲೆ ಜಸ್ಟ್ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ಊಟ ಮಾಡೋಕ್ಕೆ. ಆಲ್ಮೋಸ್ಟ್ ಟೈಮ್ ಆಗಿತ್ತು. ಸೊ ಎಲ್ಲರೂ ವೆಯ್ಟ್ ಮಾಡ್ತಿದ್ವಿ. ಊಟ ಹಾಕ್ಕೊಂಡು ನನ್ನ ಮಗಳು ಕೂಡ ಮುದ್ದೆ ಕೊಡ್ತೀನಿ ಅಂತ ಕಾಯ್ತಾ ಇದ್ದಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.